ಚಿತ್ರರಂಗಕ್ಕೆ ನೀಡಿದಂತಹ ಹೆಮ್ಮೆಯ ನಿರ್ಮಾಪಕರು ಧರ್ಮಶ್ರೀ ಮಂಜುನಾಥ್ ಅವರು ದಯಮಾಡಿ ವೇದಿಕೆ ಬರಬೇಕು. ನಾನೇ ಒಬ್ಬ ನಿರ್ದೇಶಕ, ಆದ್ರೆ ಈ ಬಾರಿ ನಾನು ಕ್ಯಾಪ್ಟನ್ ಪಟ್ಟಕ್ಕೇರಲ್ಲ, ನಾನು ಅನ್ನದಾತನಾಗಿ ಅವರ ಜೊತೆ ಕೊಡ್ತೇನೆ ಅಂತ ಒನ್ ಆಫ್ ದಿ ಪ್ರೊಡ್ಯೂಸರ್ ಧರ್ಮಶ್ರೀ ಮಂಜುನಾಥ್ ಅವರ ಜೊತೆಗೆ ಜಾಯ್ನ್ ಆಗಿರುವಂತಹ ಮತ್ತೊಬ್ರು ಪ್ರೊಡ್ಯೂಸರ್ ಟಿ ಯೋಗಿರಾಜ್, ಮತ್ತೋರ್ವ ಮಂಜುನಾಥ್ ರವರ ಸುಪುತ್ರ ಸ್ಯಾಂಡಲ್ವುಡ್ಗೆ ಹೀರೋ ಆಗಿ ಕಾಲಿಡ್ತಿದ್ದಾರೆ. ಸುಜಿತ್, ಶುಭವಾಗ್ಲಿ, ಶುಭ ಮುಹೂರ್ತವಾಗಿದೆ ನಮ್ಮ ಸಿನಿಮಾಗೆ. ಸುಜಿತ್ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾರೆ. ಅಭಿನಯಿಸಿದ್ದಾರೆ, ಪೇಪರ್ ಬೋಟ್ ನಲ್ಲಿ ವಿಲನ್ ಆಗಿ ಕಾಣಿಸ್ತಾ ಇದ್ದಾರೆ ಈ ಸಿನಿಮಾನಲ್ಲಿ, ಮತ್ತೊಬ್ಬ ಹೀರೋ ಆಗಿ ರಾರಾಜಿಸುತ್ತಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಅನಿಲ್ ಅಂತ ಕೂಡ ಹೇಳ್ತಾ ಹೀರೋಯಿನ್ ಅನ್ನ ಬರ್ಮಾಡ್ಕೊಳ್ಳೋಣ. ಮುದ್ದು ಮೀಡಿಯಾದವರಿಗೆ ನನ್ನ ಹೃದಯಪೂರ್ವದ ಧನ್ಯವಾದಗಳು. ಆಮೇಲೆ ನಂದು ಇದು 5ನೇ ಸಿನಿಮಾ. 4 ಸಿನಿಮಾ ಡೈರೆಕ್ಟ್ ಅಂಡ್ ಪ್ರೊಡ್ಯೂಸ್ ಮಾಡಿದ್ದೀನಿ. 4 ಸಿನಿಮಾನು ರಿಲೀಸ್ ಆಗಿದೆ. ಸೊ ನಮ್ಮ ಕನಸಿಗೆ ತಕ್ಕಂತ ಏನೋ ಸಣ್ಣ ಪುಟ್ಟ ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆ ಟೈಮಲ್ಲಿ ನಮ್ಮ ರಥಾವರ ಮಂಜುನಾಥ್ ಸರ್ ನನಗೆ ಪರಿಚಯ ಆಗ್ತಾ ಇದ್ದಾರೆ. ಆರಂಭ ಕಾಲದಿಂದ ನನ್ನನ್ನು ಫಾಲೋ ಅಪ್ ಮಾಡ್ಕೊಂಡೇ ಬಂದಿದ್ದಾರೆ. ಈ ಸಿನಿಮಾದ ಡೈರೆಕ್ಷನ್ ಫೀಲ್ಡ್ ನ ನಮ್ಮ ಪೂವೈ ಸುರೇಶ್ ಅಂಡ್ ಶಿವರಾಜ್ ಸರ್ಗೆ ನಾನು ಕೊಟ್ಟಿದ್ದೀನಿ. ನಮ್ಮ ಮಗು ನಮ್ಮ ಸುಜಿತ್, ನಾನು ಸುಮಾರು ಒಂದು 3 ಸಿನಿಮಾದಲ್ಲಿ ಲಾಂಚ್ ಮಾಡ್ತೀನಿ ಅಂತ ಹೇಳಿ ಕೊನೆಗೆ ನನ್ನ ಮೇಲೆ ಕೋಪ ಮಾಡ್ಕೊಂಡು 1 ವರ್ಷ ನಾನು ಮಾತಾಡೋದು ಬಿಟ್ಬಿಟ್ಟು ಅವ್ರು ನನ್ನ ಮೇಲೆ. ಈಗ ಅದಕ್ಕೆ ಕರೆಕ್ಟ್ ಆಗಿ ಟೈಮ್ ಅವ್ರಿಗಿಂತ ಬರ್ದಿರೋ ಸಬ್ಜೆಕ್ಟು ಸರಿಯಾಗಿ ಇರುತ್ತೆ ಅಂತ ಅನ್ಕೊಂಡು ಈ ಸಬ್ಜೆಕ್ಟ್ ಅಲ್ಲಿ ಮೊದಲನೇ ಹೀರೋ ಆಗಿ ಅವ್ರನ್ನ ಬುಕ್ ಮಾಡಿದ್ದೀನಿ. 2ನೇ ಹೀರೋ ಆಗಿ ಅನಿಲ್ ಅವ್ರನ್ನ ನಮ್ಮ ರೇಖಾದಾಸ್ ಅವರು ಇನ್ಸ್ಟಿಟ್ಯೂಟ್ ಹೋದಾಗ ನಾನು ನೋಡಿ ಫಸ್ಟ್ ಅಟೆಂಪ್ಟ್ ನಾನು ಅವ್ರನ್ನ ಸೆಲೆಕ್ಟ್ ಮಾಡಿದ್ದೀನಿ. ಆಮೇಲೆ ಒಂದು ಕ್ಯೂಟ್ ಫೇಸ್ ನಂಗೆ ಬೇಕಿತ್ತು. ಸೊ ಅನ್ನಿಸ್ಬೇಕು ಒಂದು ಸಿನಿಮಾ ನೋಡಿದಾಗ ಅಲ್ಲಿ ಒಂದು ಫೇಸ್ ನೋಡಿದೆ, ನಮ್ಮ ಧನ್ಯ ಅವ್ರನ್ನ. ಧರ್ಮಶ್ರೀ ಮಂಜುನಾಥ್. ಎಲ್ಲರಿಗೂ ನಮಸ್ಕಾರ. ಹಾಗೂ ವೇದಿಕೆಯಲ್ಲಿರುವ ಎಲ್ಲಾ ಕಲಾವಿದರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಮತ್ತೆ ನಮ್ಮ ಡೈರೆಕ್ಟರ್ಗೂ ಆಲ್ ದ ಬೆಸ್ಟ್ ಹೇಳ್ತಾ, ಇವ್ರನ್ನೆಲ್ಲ ಆಶೀರ್ವಾದ ಮಾಡಕ್ ಬಂದಿರೋ ನಿಮ್ಗೆಲ್ಲರಿಗೂ ಸ್ವಾಗತ ಕೋರ್ತಾ, ಮತ್ತು ಮೀಡಿಯಾದವ್ರಿಗೆ ನನ್ನ ಥ್ಯಾಂಕ್ಸ್ ಹೇಳ್ತಾ, ಈ ಸಿನಿಮಾ ಮಾಡೋ ಉದ್ದೇಶ ನಮ್ಮ ಯೋಗರಾಜ್ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಯಾಕೆಂದ್ರೆ ಅವ್ರು ಬಹಳ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅದೇ ತರ ಇನ್ನೊಂದು ಎತ್ತು ಕೂಡ ಬಹಳ ಸ್ಟ್ರಗಲ್ ಮಾಡ್ತಾ ಇದೆ, ಅದು ನನ್ನ ಮಗ. ಇವನ್ನ ಕಲಾವಿದನಾಗಿ ಮಾಡ್ಬೇಕು ಅಂತೇಳಿ ನಾನು ಬಹಳ ಪ್ರಯತ್ನ ಮಾಡ್ತಾ ಇದೀವಿ. ಎಲ್ಲಾ ರೀತಿಯ ಟ್ರೈನಿಂಗ್ ಕೊಡಿಸಿ ಸಾಕಷ್ಟು 4-5 ಸಿನಿಮಾಗಳನ್ನ ಇವನು ಆಲ್ರೆಡಿ ಮಾಡಿದ್ದಾನೆ. ಸೊ ಅದಿನ್ನೂ ಯಾವ್ದು ತೆರೆಗೆ ಬಂದಿಲ್ಲ. ಸೊ ಯೋಗರಾಜ್ ಅವರು ಇದ್ಕೊಂಡು ಈ ಸಿನಿಮಾ ನಾನು ಬೇಗ ಮುಗಿಸಿ ತೆರೆಗೆ ತರ್ತೀನಿ, ಸೊ ಮಾಡೋಣ ಅಂತ ಹೇಳಿದ್ರು. ಆಮೇಲೆ ಕತೆ ನಮ್ಗೆ ತುಂಬಾ ಇಷ್ಟ ಆಯ್ತು. ಹಾಗಾಗಿ ಇವ್ರ ಜೊತೆಗೆ ನಾನು ಕೈ ಜೋಡಿಸಿ ಈ ಸಿನಿಮಾನ ಕಂಪ್ಲೀಟ್ ಫಾಲೋ ಅಪ್, ಶೂಟಿಂಗ್ ಇಂದ ಹಿಡಿದು ಎಂಡ್ವರೆಗೂ ನಾನು ಜೊತೆಲೇ ನಿಂತ್ಕೊಳ್ತೀನಿ. ಹೇಗೆ ರಥಾವರದಲ್ಲಿ ನಿಂತ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ನಾವು, ಅದೇ ರೀತಿ ಈ ಸಿನಿಮಾನು ಮಾಡಿ ನನ್ನ ಮಗನ ಒಬ್ಬ ಒಳ್ಳೆ ಕಲಾವಿದನಾಗಿ ಮಾಡ್ಬೇಕು. ಯಾಕೆಂದ್ರೆ ಪ್ರೊಡ್ಯೂಸರ್ ಮಕ್ಕಳಿಗೆ ವ್ಯಾಲ್ಯೂ ಇಲ್ಲ ಸಿನಿಮಾ ರಂಗದಲ್ಲಿ. ಯಾಕೆಂದ್ರೆ ಸಿನಿಮಾ ರಂಗ ಅನ್ನೋದು ಯಾರಿಗೂ ಅಷ್ಟು ಸುಲಭವಾಗಿ ಒಲ್ದು ಬರಲ್ಲ. ಅದೇನೋ ಹೇಳ್ತಾರಲ್ಲ, ಪ್ರೇಕ್ಷಕ ಮಹಾಪ್ರಭುಗಳು ಇವನೊಬ್ಬ ಕಲಾವಿದ ಅಂತ ಗುರ್ತಿಸಿದಾಗ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಅವನು ಕಲಾವಿದ ಅನ್ಸ್ಕೊಳ್ಳಿ. ಯಾಕೆಂದ್ರೆ ಪ್ರೊಡ್ಯೂಸರ್ ಮಕ್ಕಳು ಇದುವರೆಗೂ ಯಾರು ನಿಂತ್ಕೊಂಡಿಲ್ಲ ಸಿನಿಮಾ ರಂಗದಲ್ಲಿ, ಬಹಳ ರೇರು. ಸೊ ಈಗ ಅವನಿಗೆ ಪೇನ್ ಆಗಿದೆ, ಮುಂದೆ ಗೇನ್ ಆಗ್ಲಿ, ಒಳ್ಳೆ ಕಲಾವಿದನಾಗಿ ಮೂಡು ಬಂದ್ರೆ ಒಂದು ಅದ್ಭುತವಾದ ಕನ್ನಡದಲ್ಲಿ ಒಂದು ಅದ್ಭುತವಾದ ಸಿನಿಮಾನ ನಾನೇ ನನ್ನ ಬ್ಯಾನರ್ ಅಡಿಯಲ್ಲೇ ಮಾಡ್ತೀನಿ. ಒಂದು ಓನ್ ಸೋಲೋ ಬ್ಯಾನರ್ ಅಲ್ಲೇ ನಾನು ಮಾಡ್ತೀನಿ. ರಥಾವರನ ಹೇಗೆ ನಾನು ಸೋಲೋ ಆಗಿ ಮಾಡಿದ್ನೋ ಅದೇ ರೀತಿ ಸೋಲೋ ಪ್ರೊಡ್ಯೂಸರ್ ಆಗಿ ನನ್ನ ಮಗನಿಗೂ ಒಂದು ಸಿನಿಮಾ ಮಾಡ್ತೀನಿ. ಅವನಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಇದ್ರ ಜೊತೆಯಲ್ಲಿ ಇವತ್ತು ವಿಶೇಷ ಏನಪ್ಪಾ ಅಂತಂದ್ರೆ, ಇವತ್ತು ನನ್ನ ಮಗನ ಬರ್ತಡೆ. ನಾನು ಬೆಳಗ್ಗೆಯಿಂದ ವಿಶ್ ಮಾಡಿಲ್ಲ ಅವನಿಗೆ. ಸೊ ನಾನು ನಿಮ್ಮೆಲ್ಲರ ಎದುರುಗಡೆ ವಿಶ್ ಮಾಡಬೇಕು ಅಂತೇಳಿ ನಾನು ಯಾವಾಗೂ ಫಸ್ಟ್ ನಾನು ವಿಶ್ ಮಾಡ್ತಿದ್ದೆ. ಅವ್ನು ಬೆಳಗ್ಗೆಯಿಂದ 4-5 ಸರಿ ಫೋನ್ ಮಾಡಿದ್ದಾನೆ, ನಮ್ಮ ತಂದೆ ವಿಶ್ ಮಾಡ್ತಾರ ಅಂತ. ಸೊ ನಾನು ಇದುವರೆಗೂ ಮಾಡಿಲ್ಲ. ಏನಕ್ಕೆ ಅಂದ್ರೆ ನಾನು ಇಲ್ಲೇ ಮಾಡಬೇಕು. ಇವತ್ತಿಂದ ನನ್ನ ಹಾರ್ಟ್ಲಿ ಅವನಿಗೆ ಕಂಪ್ಲೀಟ್ ಆಗಿ ಆಶೀರ್ವಾದ ಮಾಡಬೇಕು ಅಂತ, ಅವನೊಬ್ಬ ಒಳ್ಳೆ ಕಲಾವಿದನಾಗಿ ಮೂಡು ಬರಲಿ ಅನ್ನೋದು ನನ್ನ ಆಸೆ. ಈ ಕರ್ನಾಟಕದಲ್ಲಿ ಒಬ್ಬ ಕಲಾವಿದನಾಗಿ ಅವನು ಹೊರಹೊಮ್ಮಲಿ ಅನ್ನೋ ಆಸೆಯಿಂದ ನಾನು ಇವತ್ತು ಅವನಿಗೆ ಆಲ್ ದ ಬೆಸ್ಟ್ ಮತ್ತೆ ಅವನ ಬರ್ತ್ಡೇ ವಿಶಸ್ ಹೇಳ್ತಾ ಇದ್ದೀನಿ. ಗಾಡ್ ಬ್ಲೆಸ್ ಯು ಮನೆ. ಥ್ಯಾಂಕ್ ಯು. ನನ್ನ ಹೆಸರು ಸುಜಿತ್ ಎಂ ರೆಡ್ಡಿ. ಸೊ ಇದಕ್ಕಿಂತ ಮುಂಚೆ ನಾನು ಮೂರು ಸಿನಿಮಾದಲ್ಲಿ ಲೀಡ್ ಆಕ್ಟರ್ ಆಗಿ ಮಾಡಿದ್ದೀನಿ. ಓರಿಯೋ, ಪುಟಾಣಿ ಪಂಟರ್ಸ್ ಅಂಡ್ ರೀಸೆಂಟ್ ಆಗಿ ನರೇಂದ್ರ ಬಾಬು ಸರ್, ಪಲ್ಲಕ್ಕಿ ಮೂವಿ ಡೈರೆಕ್ಟರ್,
ಅವ್ರ ಜೊತೆ ಕತೆ ಗೊತ್ತಿಲ್ಲ ಶೂಟಿಂಗ್ ಶುರು ಅಂದ್ಬಿಟ್ಟು ಇದು ನನ್ನ 6ನೇ ಸಿನಿಮಾ. ಸೊ ಸಿನಿಮಾಗೋಸ್ಕರ ಲೈಕ್ ಏನ್ ಹೇಳ್ತಾರೆ, ಸಿನಿಮಾಗೋಸ್ಕರ ಏನೇನ್ ಬೇಕು, ಅದಕ್ಕೆ ಏನೇನ್ ರಿಕ್ವೈರ್ಮೆಂಟ್ಸ್ ಇದೆ, ಡ್ಯಾನ್ಸ್, ಆಕ್ಟಿಂಗ್, ಫೈಟಿಂಗ್, ಜಿಮ್ನಾಸ್ಟಿಕ್, ಮ್ಯೂಸಿಕ್. ಸೊ ಇದೊಂದು ಎಲ್ಲದಕ್ಕೂ ಪ್ರತಿ ಒಂದಕ್ಕೂ ಎಬ್ರಿಸಿ ಹೋಗು ಮೆದುಳು, ಯಾಕಂದ್ರೆ ನಾನು ಸ್ವಲ್ಪ ಜಾಸ್ತಿ ಲೇಜಿ ಇದ್ದೀನಿ. ಸೊ ಪ್ರತಿ ಒಂದಕ್ಕೂ ಹಿಂದೆ ನಿಂತು ನಾನು ಯಾವಾಗ್ಲೂ ಒಂದ್ ಹೇಳಕ್ ಇಷ್ಟಪಡ್ತೀನಿ, ನಾವು ಸಕ್ಸಸ್ ಆಗ್ಬೇಕಾದ್ರೆ ಸಕ್ಸಸ್ ಆದ್ಮೇಲೆ ತುಂಬಾ ಕೈ ಹಿಂದೆ ಬರುತ್ತೆ, ಬಟ್ ಆಗಕ್ಕಿಂತ ಮುಂಚೆ ಒಂದ್ ಕೈ ನಮ್ ಹಿಂದೆ ಇರುತ್ತಲ್ಲ, ಅದನ್ನ ನಾವ್ ಯಾವತ್ತೂ ಮರಿಬಾರ್ದು. ಸೊ ಆ ಫಸ್ಟ್ ಕೈಯೇ ನಮ್ ತಂದೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಪ್ರತಿ ಒಂದಕ್ಕೂ ಡ್ಯಾನ್ಸ್ ಕ್ಲಾಸ್ ಹೋಗಿದ್ದೀನಿ, ಜಿಮ್ನಾಸ್ಟಿಕ್ ಮಾಡ್ತೀನಿ, ಆನ್ ಸ್ಪಾಟ್ ಐ ಕ್ಯಾನ್ ಡ್ಯಾನ್ಸ್, ಆನ್ ಸ್ಪಾಟ್ ಐ ಕ್ಯಾನ್ ಡೂ ಜಿಮ್ನಾಸ್ಟಿಕ್, ಹಾರ್ಸ್ ರೈಡಿಂಗ್ ಕೂಡ ಮಾಡ್ತಿದ್ದೀನಿ ಅಂಡ್ ಅದು ಕೂಡ ಕಲ್ತಿದ್ದೀನಿ, ಫೈಟಿಂಗ್ ಕಲ್ತಿದ್ದೀನಿ, ಐ ಡೂ ಮೈ ಓನ್ ಸ್ಟನ್ಸ್. ಡಿಫ್ರೆಂಟ್ ಡ್ಯಾನಿ ಸರ್ ಆಗಿರ್ಬೋದು, ಥ್ರಿಲ್ಲರ್ ಮಂಜು ಸರ್ ಆಗಿರ್ಬೋದು, ಪರ್ಸನಲ್ ಕರೆದು ತುಂಬಾ ಚೆನ್ನಾಗಿ ಮಾಡ್ತಾ ಅಂತೆಲ್ಲ ಅಪ್ರಿಶಿಯೇಟ್ ಮಾಡಿದ್ದಾರೆ ಅಂಡ್ ಅವ್ರ ಜೊತೆ ವರ್ಕ್ ಮಾಡಿದ್ ಕೂಡ ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಸೊ ಇದಕ್ಕೆಲ್ಲದಕ್ಕೂ ಕಾರಣ ಇವತ್ತು ನಾನೊಂದು ಪ್ಯಾಕೇಜ್ ಆಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಮ್ ತಂದೆ. ಅಂಡ್ ಅಪಾರ್ಟ್ ಫ್ರಮ್ ದಿಸ್ ನಾನು ಲಾ ಕೂಡ ಮಾಡ್ತಾ ಇದ್ದೀನಿ ಎಜುಕೇಶನ್ ವೈಸ್. ದಿಸ್ ಇಸ್ ಮೈ 5th ಇಯರ್, 0 ಬ್ಯಾಕ್ಲಾಗ್, ಯಾವ್ದು ಬ್ಯಾಕ್ಲಾಗ್ ಇಲ್ಲದೆ. ಅಂಡ್ ದೆನ್ ಆಲ್ಸೋ ಪ್ಯಾರಲಲಿ ನಾನು ಸ್ಟೇಟ್ ಝೋನ್ಸ್ ಕೂಡ ಆಡಿದ್ದೀನಿ ಕ್ರಿಕೆಟ್ ಅಲ್ಲಿ ಅಂಡ್ ಐ ಮೀನ್ ಟು ಎವ್ರಿ ಸ್ಪೋರ್ಟ್ಸ್, ಲೈಕ್ ಐ ಪ್ಲೇ ಎವ್ರಿಥಿಂಗ್. ಸೊ ಪ್ರತಿ ಒಂದ್ರಲ್ಲೂ ಪ್ರತಿ ಫೀಲ್ಡ್ ಅಲ್ಲೂ ಅಪ್ಪ ಹೇಳೋದು ಒಂದೇ, ಹಾರ್ಸ್ಗೆ ಯಾವಾಗ್ಲೂ ಇಲ್ಲಿ ಸೈಡ್ ಅಲ್ಲಿ ಬಡ್ಡಿ ತರ ಕಟ್ಟಿರ್ತಾರೆ, ಯಾಕೆ ಅಂದ್ರೆ ಅದ್ರ ದಾರಿ ಯಾವಾಗ್ಲೂ ಸ್ಟ್ರೈಟ್ ಆಗಿರ್ಬಾರ್ದು, ಡಿಸ್ಟ್ರಾಕ್ಟ್ ಆಗ್ಕೊಡ್ದು ಅಂತ. ಸೊ ಪ್ರತಿ ಒಂದಕ್ಕೂ ನಮ್ ತಂದೆ ರೆಡಿ ಮಾಡಿ ಇಕ್ಕಿದ್ದಾರೆ, ಈಸ್ ರೆಡಿ, ಕೈಯಲ್ಲಿದೆ. ಬಟ್ ಅದು ನೀವು ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಅವರು ತಗೊಂಡ್ಬಂದು ನಿಮ್ಗೆಲ್ಲರಿಗೂ ಎಸ್ಟಾಬ್ಲಿಷ್ ಮಾಡಕ್ ಕಾಯ್ತಾ ಇದಾರೆ. ಅಂಡ್ ಅದಕ್ಕೆ ಕೂಡ ನಾನು ತುಂಬಾನೇ ಕಾಯ್ತಾ ಇದ್ದೀನಿ, ಯಾಕಂದ್ರೆ 3 ಮೂವೀಸ್ ಲೈನ್ ಆಗಿ ನಿಂತಿದೆ, ಇನ್ನೇನ್ ರಿಲೀಸ್ ಆಗ್ಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಆರ್ ಟೀಮ್ ವಿತ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಹಲೋ, ನನ್ನ ಹೆಸರು ಅನಿಲ್ ಅಂತ. ಈ ವೇದಿಕೆ ಮೇಲೆ ಕುತ್ಕೊಂಡು ಮಾತಾಡೋಕೆ ಅವಕಾಶ ಕೊಟ್ಟಿರೋ ಡೈರೆಕ್ಟರ್ ಸರ್ಗೆ, ಪ್ರೊಡ್ಯೂಸರ್ ಸರ್ಗೆ, ಮತ್ತೆ ಡೇ 1 ಇಂದ ಇಲ್ಲಿವರೆಗೂ ನನ್ನ ಜೊತೆ ನಿಂತಿರೋ ನಮ್ಮ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಬ್ರೋ, ಹ್ಯಾಪಿ ಬರ್ಡೇ ಬ್ರೋ, ಆಲ್ ದಿ ಬೆಸ್ಟ್. ಇಲ್ಲಿ ಹೆಂಗಪ್ಪ ಮಾತಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅವಾಗಿಂದ, ಅವ್ರನ್ನ ನೋಡಿ ಸ್ವಲ್ಪ ಧೈರ್ಯ ಬಂತು. ನಿಮಗೂ ಥ್ಯಾಂಕ್ಸ್ ಮೇಡಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ನನಗೆ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ನಾನು ಕೋಚಿಂಗ್ ತಗೋತಾ ಇರೋದು. ಗುರು ಸರ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು, ನಿಮ್ಮಿಂದನೇ ಸರ್ಟಿಫಿಕೇಟ್ ಕುತ್ಕೊಳ್ಳೋ ಕಾರಣ. ಇಲ್ಲಿವರೆಗೂ ಸೈಡ್ ರೋಲ್ ಮಾಡ್ಕೊಂಡು ಬಂದೆ ಸಿನಿಮಾದಲ್ಲಿ. ನಾನು 3 ಸಿನಿಮಾ ಮಾಡಿದ್ದೀನಿ. ಅಗ್ಗಟ್ಟಿ ಅಂತ, ಬಣ್ಣವಿಲ್ಲದ ಸರಕು ಅಂತ ಮ್ಯಾಮ್ ಫಿಲಮಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಜರ್ನಿ ದುಶಾಸನ ಅನ್ನೋ ಫಿಲಮಲ್ಲಿ 5 ವಿಲನ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಮೊದಲನೇ ಬಾರಿ ಹೀರೋ ಅಂತ ಹೇಳೋದಲ್ಲ, ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಯೋಗೇಶ್ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಧನ್ಯಾ ಪೂಜಾರಿ. ನಾನು ಇದು ಮೊದಲನೇ ಬಾರಿ ಕನ್ನಡ ಸಿನಿಮಾದಲ್ಲಿ ನಟನೆ ಮಾಡ್ತಿರೋದು, ಅಂದ್ರೆ ಫಸ್ಟ್ ಮೂವಿ ಮಾಡಿರೋದು ತುಳು ಇಂಡಸ್ಟ್ರಿನಲ್ಲಿ. ಹಾಗಾಗಿ ದಿಸ್ ಇಸ್ ಮೈ ಫಸ್ಟ್ ಕನ್ನಡ ಡೆಬ್ಯೂ. ನನ್ನನ್ನ ರೆಫರ್ ಮಾಡಿರೋದಕ್ಕೆ ರಮೇಶ್ ಸರ್ ನಿಮಗೆ ತುಂಬಾ ತುಂಬಾ ಥ್ಯಾಂಕ್ ಯು. ಹಾಗೆ ಮಂಜುನಾಥ್ ಸರ್ ಅಂಡ್ ಯೋಗರಾಜ್ ಸರ್, ಪೂವೈಶ್ವರ್ಯ ಸರ್, ಎಲ್ರಿಗೂ ನಂದು ಥ್ಯಾಂಕ್ ಯು ಹೇಳ್ತಿದ್ದೀನಿ. ಹಾಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಈ ರೋಲ್ ಕೊಟ್ಟಿದ್ದಕ್ಕೆ ಐ ವಿಲ್ ಗಿವ್ ಮೈ 100% ಸರ್. ಹಾಗಾಗಿ ಎಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ತಂಡದ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಮಂಗಳೂರಿನವ. ತುಳು ರಂಗಭೂಮಿಯಲ್ಲಿ ಕಳೆದ 35 ವರ್ಷಗಳಿಂದ ರಂಗಭೂಮಿ ಕಲಾವಿದನಾಗಿ ಅಭಿನಯಿಸಿ ಸಾಧಾರಣ ಒಂದು 62 ಸಿನಿಮಾಗಳನ್ನು ಮಾಡಿದ್ದೇನೆ. ಅದರಲ್ಲಿ ಒಂದು 40 ಸಿನಿಮಾ ತುಳು, ಒಂದು 22 ಸಿನಿಮಾ ಕನ್ನಡ ಮಾಡಿದ್ದೀನಿ. ಇತ್ತೀಚೆಗೆ ಬಿಡುಗಡೆಯಾದಂತ ಕಿಚ್ಚ ಸುದೀಪ್ ಸರ್ ಅಭಿನಯದ ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಒಂದು ಬಹುಮುಖ್ಯವಾದ ಪಾತ್ರವನ್ನು ಮಾಡಿದ್ದೇನೆ. ಅದಷ್ಟು ಒಂದು ಸಿನಿಮಾ ಜರ್ನಿಯಲ್ಲಿ ನನಗೆ ತುಂಬಾ ಆತ್ಮೀಯರಾಗಿ ಪರಿಚಯವಾದವರು ಯೋಗರಾಜ್ ಸರ್. ಈ ಸಿನಿಮಾಕ್ಕೂ ನನ್ನನ್ನು ಕರೆಸಿ ಒಳ್ಳೆ ಪಾತ್ರವನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ. ನಮ್ಮ ನಿರ್ಮಾಪಕರಾದಂತ ಧರ್ಮಶ್ರೀ ಮಂಜುನಾಥ್ ಸರ್ ಹಾಗೂ ಯೋಗರಾಜ್ ಸರ್ ಅವರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ನಮ್ಮ ನಿರ್ದೇಶಕರಂತ ಪೂಯ್ ಸುರೇಶ್ ಹಾಗೂ ಶಿವರಾಜ್ ಅವರಿಗೂ ಧನ್ಯವಾದಗಳು. ನಮ್ಮ ಹೀರೋ ಒಂದು ಸಿನಿಮಾದಲ್ಲಿ ಅವರ ಜೊತೆ ನಾನು ಅಭಿನಯಿಸಿದ್ದೇನೆ. ತುಂಬಾ ಒಳ್ಳೆ ಕಲಾವಿದ, ಒಳ್ಳೆ ಒಂದು ದೈನ್ಯತೆ ಇರುವಂತ ಒಂದು ಬೆಳೆಯುವ ಒಂದು
ಮೊಳಕೆಯಲ್ಲಿ ಗೊತ್ತಾಗುತ್ತೆ ಅಂತ ಹೇಳುವುದರಲ್ಲಿ ಒಬ್ಬ ಒಳ್ಳೆಯ ಕಲಾವಿದ. ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಉತ್ತಮ ಭವಿಷ್ಯ ಸಿಗಲಿ, ಕರ್ನಾಟಕದಲ್ಲಿ ಒಂದು ಉತ್ತಮ ನಾಯಕನಾಗಿ ಬೆಳೆಯಲಿ ಎಂದು ನಾನು ಆಶಿಸುತ್ತೇನೆ. ನಿಮ್ಮೆಲ್ಲರ ಸಹಕಾರ ನಮ್ಮ ತಂಡದ ಮೇಲೆ ಬೇಕು. ಆದಷ್ಟು ಬೇಗ ಚಿತ್ರೀಕರಣ ಆಗಿ ಆದಷ್ಟು ಬೇಗ ನಿಮ್ಮ ಮುಂದೆ ನಾವು ಬರ್ತಾ ಇದ್ದೇವೆ. ನಮಗೆ ನಿಮ್ಮ ಆಶೀರ್ವಾದ, ಬೆಂಬಲ ಬೇಕು. ಹಾಗೂ ನಮ್ಮ ಊರಿನ ಪ್ರತಿಭೆ ಧನ್ಯ ಪೂಜಾರಿ ಅಂದ್ರೆ ಧರ್ಮದ ಚಾವಡಿ ಅನ್ನೋ ಒಂದು ಸಿನಿಮಾದಲ್ಲಿ ಅದ್ಭುತ ಅಭಿನಯ ನೀಡಿದ್ದು ನಮ್ಮ ಊರಿನ ಪ್ರತಿಭೆ. ಈ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಯೋಗರಾಜ್ ಸರ್ ಅವರಿಗೆ ಒಂದು ಧನ್ಯ ಪೂಜಾರಿ ಅವರಿಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಮುಂದೆ ಅವರ ಅಭಿನಯವನ್ನು ನೀವು ತೆರೆ ಮೇಲೆ ನೋಡಿ ಆನಂದಿಸಲಿದ್ದೀರಿ. ಅವರಿಗೂ ಇನ್ನಷ್ಟು ಅವಕಾಶಗಳು ಬರಲಿ. ಅನಿಲ್, ನಿಮಗೂ ಇನ್ನಷ್ಟು ಅವಕಾಶ ಬರಲಿ ಎನ್ನುವುದರೊಂದಿಗೆ ನಮ್ಮ ಸಿನಿಮಾಗೆ ನಿಮ್ಮ ಬೆಂಬಲ ಸದಾ ಇರಲಿ. ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಕೇಳಿಕೊಳ್ತೇನೆ. ಧನ್ಯವಾದಗಳು. ವಾಟರ್ ವಾಯ್ಸ್ ಗಣೇಶ್ ಸರ್ ಶುಭ ಹಾರೈಸಲಿಕ್ಕೆ ಬಂದಿದ್ದಾರೆ. ಈ ಚಿತ್ರತಂಡಕ್ಕೂ ಒಂದು ಒಳ್ಳೆ ಯಶಸ್ಸು ಸಿಕ್ಕಿ ನಮ್ಮ ಪ್ರೊಡ್ಯೂಸರ್ ಮಂಜುನಾಥ್ ಅವರು ಮತ್ತೆ ಅವ್ರ ಮಗ ಅವ್ರು ನನಗೆ ಬಹಳ ಹತ್ತಿರವಾದಂಥ ಸಂಬಂಧ ಮತ್ತು ಕ್ಲೋಸ್. ಏನೇ ವಿಷಯ ಆದರೂ ಕೂಡ ನನ್ನ ಹತ್ರ ಚರ್ಚೆ ಮಾಡ್ತಿರ್ತಾರೆ. ಸೊ ಅವರು ಕೂಡ ಯಶಸ್ಸಾಗಲಿ, ಈ ಚಿತ್ರತಂಡ 100% ಸಕ್ಸಸ್ ಆಗಲಿ. ನಿಮ್ಗೆ ಯಾವುದೇ ಸಪೋರ್ಟ್ ಬೇಕಾದ್ರೂ ಕನ್ನಡ ಇಂಡಸ್ಟ್ರಿ ಪರವಾಗಿ, ವಾಣಿಜ್ಯ ಮಂಡಳಿ ಪರವಾಗಿ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ತಿಳಿಸ್ತಾ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್.